ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಜಿತಾ ಲೋ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ, ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದ್ಬಿಟ್ಟು ಪಡ್ಡು. ಈ ಥರ ಸಾಫ್ಟಾಗಿ ಮತ್ತು ಕ್ರಿಸ್ಪಿಯಾಗಿ ಹೇಗೆ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ. ಯಾರೂ ಕೂಡ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಮೊದಲಿಗೆ ನಾನೇನು ಮಾಡ್ತಾಯಿದ್ದೀನಿ ಅಂದರೆ 2 ಕಪ್ ಆಗೋವಷ್ಟು ನಾನು ಇಲ್ಲಿ ಸೊಸೈಟಿ ಅಕ್ಕಿ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಆ ಅಕ್ಕಿಗೆ ಒಂದು 3 ಟೇಬಲ್ ಸ್ಪೂನ್ ಆಗೋವಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ. ಹಾಗೆಯೇ 3/4 ಕಪ್ ಆಗೋವಷ್ಟು ಉದ್ದಿನಬೇಳೆನ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ 4ರಿಂದ 5 ಸಲ ನೀಟಾಗಿ ವಾಶ್ ಮಾಡ್ಕೊಳ್ಬೇಕು. ಕೆಲವರು ಉದ್ದಿನಬೇಳೆನ ಸಪ್ರೇಟ್ ನೆನೆ ಹಾಕ್ಕೊಳ್ತಾರೆ, ನಾನು ಅಕ್ಕಿ ಜೊತೆನೇ ಹಾಕ್ಕೊಳ್ತೀನಿ. ಹಾಕ್ಕೊಂಡಾದ ನಂತರ ನಾನು ಯಾವಾಗಲೂ ದೋಸೆ ಅಥವಾ ಪಡ್ಡು ಇಡ್ಲಿ ಮಾಡ್ತೀನಿ ಅಂದರೆ ಬೆಳಗ್ಗೆನೇ ನೆನೆ ಹಾಕ್ಬಿಡ್ತೀನಿ. 6ರಿಂದ 7 ಅವರು ನೀರಲ್ಲಿ ನೆನೆಯೋದಕ್ಕೆ ಇಟ್ಬಿಟ್ಟು ನೈಟು ಇದನ್ನು ರುಬ್ಕೊಳ್ತೀನಿ. ನೈಟು ರುಬ್ಕೊಂಡಾದಮೇಲೆ ಒಂದು ಬಾಕ್ಸಿಗೆ ಹಿಟ್ಟನ್ನ ಹಾಕ್ಕೊಂಡು ಓವರ್ ನೈಟು ಇದು ನೆನೆಯೋದಕ್ಕೆ ಬಿಡಬೇಕು. ಸೊ ಬೆಳಗ್ಗೆ ಎದ್ದಾಗ ಈ ಥರ ಹಿಟ್ಟು ಉಬ್ಕೊಂಡಿರಬೇಕು. ಆಗ ಪಡ್ಡು ಎಲ್ಲ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಹಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ನಮಗೆ ಎಷ್ಟು ಪಡ್ಡಿಗೆ ಬೇಕು ಹಿಟ್ಟನ್ನ ಅದನ್ನು ಒಂದು ಸಪ್ರೇಟ್ ಪಾತ್ರೆಗೆ ಹಾಕ್ಕೊಂಡು ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ಹಸಿಮೆಣಸಿಕಾಯಿನ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. 2 ಕ್ಯಾರೆಟ್ನ ತೊಗೊಂಡು ತುರಿದು ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾನು ಒಂದು ಒಗ್ಗರಣೆ ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಿ ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ, 2 ಟೇಬಲ್ ಸ್ಪೂನು. ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಿದ್ದೀನಿ. ಹಾಗೆಯೇ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡಾದ ನಂತರ ನಾವು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡ್ಕೊಂಡಾದಮೇಲೆ ಸ್ವಲ್ಪ ತಣ್ಣ ಆಗೋದಕ್ಕೆ ಬಿಟ್ಟು ಪಡ್ಡಿಟ್ಟಿರುತ್ತಲ್ಲ ಅದಕ್ಕೆ ಇದನ್ನು ಒಗ್ಗರಣೆ ಸೇರಿಸ್ಕೋಬೇಕು. ಸೇರಿಸ್ಕೊಂಡಾದಮೇಲೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ. ಉಪ್ಪನ್ನ ಹಾಕ್ಕೊಂಡಾದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಗಟ್ಟಿಗೂ ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಈ ಕನ್ಸಿಸ್ಟೆನ್ಸಿಲಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಮಾಡ್ಕೊಂಡಿದ್ದೀನಲ್ಲ ಆ ಥರ. ತುಂಬ ಗಟ್ಟಿ ಆಯಿತು ಅಂದರೆ ಚೆನ್ನಾಗಿ ಅನಿಸಲ್ಲ, ಸ್ವಲ್ಪ ನೀರು ಹಾಕ್ಕೊಳ್ಳಿ ಅವಾಗ ಅಷ್ಟೇ. ಇಲ್ಲಿ ನಾನು ಪಡ್ಡಂಚನ್ನು ಕೂಡ ಕಾಯೋದಕ್ಕೆ ಇಟ್ಟಿದ್ದೆ. ಫಸ್ಟಿಗೆ ಎಣ್ಣೆ ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪ ಪಡ್ಡಂಚು ಕಾಯಬೇಕು. ಕಾದಾದ ನಂತರ ಎಲ್ಲ ಪಡ್ಡಿನ ಹೋಲ್ಗಳಿರುತ್ತಲ್ಲ ಅದಕ್ಕೆ ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡಾದ ನಂತರ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಪಡ್ಡಿಂದು ಅದನ್ನು ಹಾಕ್ಕೊಳ್ತಾ ಬರಬೇಕು. ನೀವು ಜಾಸ್ತಿ ಹೈ ಫ್ಲೇಮು ಕೊಡೋಕೆ ಹೋಗಬೇಡಿ. ಯಾಕೆ ಅಂತೇಳಂದ್ರೆ ಹೈ ಫ್ಲೇಮ್ ಕೊಟ್ವಿ ಅಂದರೆ ಮಧ್ಯದ ಮಾತ್ರ ಜಾಸ್ತಿ ಬೆಂದ್ಬಿಟ್ಟು ಸೀದೋಗುತ್ತೆ. ಹಾಗಾಗ್ಬಿಟ್ಟು ಲೋ ಫ್ಲೇಮಲ್ಲೇ ಎಲ್ಲ ಪಡ್ಡನ್ನು ಕೂಡ ಬೇಯಿಸ್ಕೊಳ್ಳಿ. ಎಲ್ಲ ಕಡೆ ಈ ಥರ ಹಾಕಿ ಆದಮೇಲೆ ಪಡ್ಡಿಂದು ಕ್ಯಾಪ್ ಕೊಟ್ಟಿರ್ತಾರಲ್ಲ ಆ ಕ್ಯಾಪ್ನ ಮುಚ್ಚಿ, ಕ್ಯಾಪ್ ಇಲ್ಲ ಅಂತೇಳಂತಂದರೆ ನೀವು ಅದಕ್ಕೆ ತಟ್ಟೆನೂ ಕೂಡ ಮುಚ್ಕೊಳ್ಬೋದು, ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ಈ ಥರ ಮುಚ್ಚಿ ಬೇಯಿಸೋದ್ರಿಂದ ಏನಾಗುತ್ತೆ ಅಂದರೆ ಬೇಗ ಬೇಯುತ್ತೆ. ಹಾಗಾಗ್ಬಿಟ್ಟು ಅಷ್ಟೇ. ಇಲ್ಲಿ 1 ನಿಮಿಷ ನಾನು ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ತಾ ಇದ್ದೀನಿ. ಬೇಯಿಸಿದಾದ್ಮೇಲೆ ಗೊತ್ತಾಗುತ್ತೆ ನಮಗೆ ಬೆಂದಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ. ಸೊ ಇವಾಗ ನಾವೇನು ಮಾಡಬೇಕು ಅಂತೇಳಂದರೆ ಸ್ಪೂನ್ ಇರುತ್ತಲ್ಲ ಸ್ಪೂನಲ್ಲಿ ಅದನ್ನು ಮಡಚಿ ಹಾಕಬೇಕು. ಈ ಥರ ಮಡಚಿ ಹಾಕಿದಾಗ 2 ಕಡೆನೂ ಕೂಡ ನೀಟಾಗಿ ಚೆನ್ನಾಗಿ ಬೆಂದಿರುತ್ತೆ. ಆಮೇಲೆ ನಾನು ತೋರಿಸಿದ್ದೀನಲ್ಲ ಅದೇ ಥರನೇ ನೀವು ಅಕ್ಕಿನೆಲ್ಲ ಮೆಜರ್ಮೆಂಟಲ್ಲಿ ಹಾಕ್ಕೊಳ್ಳಿ. ಯಾಕೆಂತೇಳಂದರೆ ನೋಡಿ ಇವಾಗ ಪಡ್ಡು ಎಷ್ಟು ಚೆನ್ನಾಗಿ ಅದೇ ಬಿಟ್ಕೊಳ್ತಾ ಇದೆ. ನಾವೇನು ಫೋರ್ಸಲ್ಲಿ ಅದನ್ನು ತೆಗಿತಾ ಇಲ್ಲ. ಆರಾಮಾಗಿ ನಾವು ಇದನ್ನು ಮಡಚಿ ಹಾಕ್ಬೋದು. ಈ ಥರನೇ ನೀವು ಕೂಡ ಮಾಡ್ಕೊಳ್ಳಿ. ಇಷ್ಟೇ ಸಿಂಪಲ್ಲು ಪಡ್ಡು ಮಾಡೋದು, ಏನು ತುಂಬ ದೊಡ್ಡ ರಿಸ್ಕ್ ಅಂತ ಏನಿಲ್ಲ. ಆರಾಮಾಗಿ ನಾವು ಇದನ್ನು ಮಾಡ್ಕೊಳ್ಬೋದು. ಇದಕ್ಕೆ ನಾನು ಆಲ್ರೆಡಿ ಕಾಯಿ ಚಟ್ನಿನೂ ಕೂಡ ಅರ್ದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆಲ್ಲ ಆರಾಮಾಗಿ ನಾವು ಮಾಡ್ಕೊಳ್ಬೋದು, ಜಾಸ್ತಿ ಟೈಮ್ ಏನು ಹಿಡಿಯಲ್ಲ. ಫಸ್ಟ್ ಟೈಮ್ ಮಾಡ್ತೀವಿ ಅಂತೇಳಂತಂದರೆ ಗೊತ್ತಿರಲ್ಲ, ಆಗ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಅಷ್ಟೇ. ಅದರ್ವೈಸ್ ಏನು ಅನಿಸೋಲ್ಲ, ಮಾಡ್ಕೋಬೋದು ಆರಾಮಾಗಿ. ಈಗ ಮಕ್ಕಳೆಲ್ಲ ಇದನ್ನು ತುಂಬ ಇಷ್ಟಪಡ್ತಾರೆ ಪಡ್ಡು ದೋಸೆನೆಲ್ಲ. ಸೊ ಮಕ್ಕಳಿಗೆ ಆರಾಮಾಗಿ ಮಾಡಿಕೊಡ್ಬೋದು. ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ನೀವು ಕೂಡ ಮನೇಲಿ ಒಂದ್ಸಲ ಹೇಗಿದೆ ಅಂತೇಳಿ ಟ್ರೈ ಮಾಡಿ ಕಮೆಂಟಲ್ಲಿ ಬಂದು ನನಗೆ ತಿಳಿಸಿ. ಹಾಗೆಯೇ ನನ್ನ ಪ್ರೊಫೈಲ್ನ ಫಸ್ಟ್ ಟೈಮ್ ಯಾರ್ಯಾರು ವಿಸಿಟ್ ಮಾಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಕೊನೆಯದಾಗಿ ನಾನು ಮಾಡಿರೋಂಥ ಪಡ್ಡು ರೆಸಿಪಿ ನಿಮಗಿಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ರಂಜಿತಾ ಲೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾಳೆ ಹೊಸ ರೆಸಿಪಿ ಜೊತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಫ್ರೆಂಡ್ಸ್.